ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಆಗಿರುವಂತಹ ಯೂಸ್ಫುಲ್ ಕಿಚನ್ ಪ್ರಾಡಕ್ಟ್ ಜೊತೆ ಬಂದೀನ್ರಿ. ಯಾರೆಲ್ಲ ಇದೇ ಮೊದಲು ನನ್ನ ವಿಡಿಯೋ ನೋಡಾತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ. ಈಗ ಒಂದೊಂದು ಪ್ರಾಡಕ್ಟ್ನ ನೋಡ್ತಾ ಹೋಗುಣ್ರಿ. ಇವು ಸೆರಾಮಿಕ್ ಟೀ ಕಪ್ ರೀ. ಟೋಟಲ್ ಆಗಿ 6 ಪೀಸ್ ಬರ್ತಾವ. ರೌಂಡ್ ಶೇಪ್ ಒಳಗ ಅದಾವ ಕಪ್. ನಾ ನಿಮಗ ಮುಂದ್ ಒನ್ ಬೈ ಒನ್ ತೋರಿಸ್ತೀನಿ ಯಾವ ತರ ಐತಿ ಅಂತ ಹೇಳಿ. ಯಾವ ತರ ಸೇಫ್ಟಿ ಆಗಿ ನೀಟಾಗಿ ಕಳ್ಸ್ಯಾರ ನೋಡ್ಬೋದ್ರಿ ನೀವು. ಯಾವ್ದಾದ್ರ ಡ್ಯಾಮೇಜ್ ಆಗದೆ ಇರ್ಲಿ ಅಂತ ಹೇಳಿ. ನೀವು ಇಲ್ಲಿ ಕಪ್ ನೋಡ್ಬೋದು ಯಾವ ತರ ಐತಿ, ಡಿಸೈನ್ ಯಾವ ತರ ಐತಿ, ಯಾವ ಶೇಪ್ ಒಳಗ ಐತಿ ಅಂತ ಹೇಳಿ. ರೌಂಡ್ ಶೇಪ್ ಕೊಟ್ಟಾರ್ರಿ. ಬಹಳ ಚಲೋ ಐತಿ. ಕ್ವಾಲಿಟಿ ನನಗಂತೂ ಇಷ್ಟ ಆತ್ರಿ. ಮೀಶೋದಾಗೂ ಇದನ್ನ 5304 ಮೆಂಬರ್ಸ್ ಪರ್ಚೇಸ್ ಮಾಡಿ 4.3 ಸ್ಟಾರ್ ರೇಟಿಂಗ್ ಕೊಟ್ಟಾರ. ನನ್ನ ಕಡೆಯಿಂದನೂ ನಾನು ಕ್ವಾಲಿಟಿಗೆ 4.2 ಸ್ಟಾರ್ ರೇಟಿಂಗ್ ಕೊಡ್ತೇನೆ. ಭಾಳ ಚಲೋ ಐತಿ. ಈ ಒಂದು ಕಪ್ ಕೆಪಾಸಿಟಿ 125 ml ಅಷ್ಟ ಹಿಡಿತೈತ್ರಿ. ಮತ್ತು ಇದರ ಪ್ರೈಸ್ನು ಭಾಳ ಕಮ್ಮಿ ಐತಿ. ಹೊರಗಡೆ ಮಾರ್ಕೆಟ್ ರೇಟ್ ಕಂಪೇರ್ ಮಾಡಿದ್ರೆ ಮೀಶೋ ಒಳಗ ಈ ಒಂದು 6 ಕಪ್ ಸೇರಿ ಜಸ್ಟ್ 261 ಆನ್ಲೈನ್ ಪೇಮೆಂಟಿಗೆ. ಸೊ ನನಗೆ ಪ್ರೈಸ್ ವೈಸ್ ಕ್ವಾಲಿಟಿ ಮತ್ತು ಡಿಸೈನ್ ನೋಡೋದಾದ್ರೆ ಈ ಒಂದು ಪ್ರಾಡಕ್ಟ್ ವರ್ತ್ ಅನಿಸ್ತ್ರಿ. ನಿಮಗೂ ಏನ್ರ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗತ್ತೀರ ಪರ್ಚೇಸ್ ಮಾಡ್ರಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಏರ್ ಟೈಟ್ ಸ್ಕ್ವಯರ್ ಶೇಪ್ ಕಂಟೈನರ್. ಈ ಬಾಕ್ಸ್ ಮೆಟೀರಿಯಲ್ ಪ್ಲಾಸ್ಟಿಕ್ ರೀ. ಇದರ ಕೆಪಾಸಿಟಿ 1500 ml ಅಷ್ಟು ಐತಿ. ಇದರಲ್ಲಿ ಟೋಟಲ್ ಆಗಿ 8 ಪೀಸ್ ಬರ್ತಾವ್ರಿ ಈ ಒಂದು ಬಾಕ್ಸ್ ಒಳಗ. ಇದರ ಕ್ವಾಲಿಟಿ ಅಂತೂ ಭಾಳ ಚಲೋ ಐತಿ. ನಾನು ನಿಮಗೆ ಒನ್ ಬೈ ಒನ್ ಯಾವ ಥರ ಐತಿ ಸಮೀಪಿಂದ ಕ್ಲಿಯರ್ ಆಗಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು 1500 ml ಅಂದ್ರೆ ಇದ್ರೊಳಗೆ ಏನಿಲ್ಲ ಅಂದ್ರೂ ನಾವು 1 kg ಮೇಲೆ ಅಪ್ ಟು 1.5 kg ವರೆಗೂ ನಾವು ಐಟಮ್ಸನ್ನು ಹಾಕಿಡ್ಬೋದು. ಭಾಳ ದೊಡ್ಡದೈತ್ರಿ. ಅದೇ ಥರ ಭಾಳ ದಪ್ಪ ಐತಿ ಕಂಟೈನರ. ಕ್ವಾಲಿಟಿ ಅಂತೂ ಭಾಳ ಚಲೋ ಐತ್ರಿ. ನೀವು ಇಲ್ಲಿ ನೋಡ್ಬೋದು. ನಾನು ನಿಮ್ಗೆ ಸಮೀಪಿಂದ ತೋರ್ಸಾತೀನಿ. ಭಾಳ ಚಲೋ ಐತಿ. ನನಗಂತೂ ಈ ಒಂದು ಬಾಕ್ಸ್ ಕ್ವಾಲಿಟಿ ಭಾಳ ಇಷ್ಟ ಆತ್ರಿ. ನನ್ನ ಕಡೆಯಿಂದ ಕ್ವಾಲಿಟಿ ವೈಸ್ ನಾನು 4.5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಅದೇ ಥರ ಮೀಶೋದಾಗ ಇದನ್ನ ಭಾಳ ಜನ ಪರ್ಚೇಸ್ ಮಾಡಿ 4.4 ಸ್ಟಾರ್ ರೇಟಿಂಗ್ ಕೊಟ್ಟಾರ. ನೋಡ್ಬೋದು ನೀವು ಇಲ್ಲಿ. ಕ್ಯಾಪ್ ಕೂಡ ಅಷ್ಟೇ ಭಾಳ ಟೈಟ್ ಆಗಿ ಕೂರುತ್ತೆ. ಈ ಒಂದು ಬಾಕ್ಸ್ ನನಗೆ ಭಾಳ ಚಲೋ ಅನಿಸ್ತು. ನಿಮ್ಗೇನ್ರ ಈ ಒಂದು ಬಾಕ್ಸ್ ಇಷ್ಟ ಆಗತ್ತಿರ ಪರ್ಚೇಸ್ ಮಾಡ್ರಿ. ಇದ್ರ ಪ್ರೈಸ್ನು ಜಸ್ಟ್ 8 ಪೀಸಿಗೆ 506 ಐತಿ. ನನಗಂತೂ ಓವರ್ ಆಲ್ ವರ್ತ್ ಅಂತ ಅನಿಸ್ತ್ರಿ. ನಾನು ನಿಮಗೆ ಇಲ್ಲಿ ಸಮೀಪಿಂದ ಯಾವ ಥರ ಐತಿ ಅಂತ ಕ್ಲಿಯರ್ ಆಗಿ ಕೂಡ ತೋರ್ಸಾತೀನಿ. ಮತ್ತು ಇದ್ರೊಳಗೆ ಏನಿಲ್ಲ ಅಂದ್ರೆ 1.5 kg ನಾವು ಐಟಮ್ಸನ್ನ ಹಾಕಿಡ್ಬೋದು. ನಾವು ಒಂದೇ ಥರ ಬಾಕ್ಸ್ಗಳ ಒಳಗೆ ನಾವು ಐಟಮ್ಸನ್ನ ಹಾಕಿಡೋದ್ರಿಂದ ನೀಟಾಗೂ ಅನ್ಸತಿ, ನೋಡಾಕ ಆರ್ಗನೈಸ್ ಆಗು ಕಾಣಿಸ್ತತಿ. ನಿಮ್ಗೇನ್ರ ಈ ಒಂದು ಪ್ರಾಡಕ್ಟ್ ವರ್ತ್ ಅನ್ಸಾತಿತ್ತಂದ್ರೆ ಪರ್ಚೇಸ್ ಮಾಡ್ರಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಇದು ಫುಡ್ ಸ್ಟೋರೇಜ್ ಕಂಟೈನರ್ ವಿತ್ ರಿಮೂವಬಲ್ ಡ್ರೈನ್. ಟೋಟಲ್ ಆಗಿ 4 ಸ್ಟೋರೇಜ್ ಬಾಕ್ಸಸ್ ಬರ್ತಾವ್ರಿ. ಇದರ ಮೆಟೀರಿಯಲ್ ಪ್ಲಾಸ್ಟಿಕ್. ಇವು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್. ಇದ್ರ ನಾವು ಏನಿಲ್ಲ ಅಂದ್ರೂ ಒಂದು 250 ಗ್ರಾಮಿಂದ 500 ಗ್ರಾಮ್ವರೆಗೂ ಸೊಪ್ಪುಗಳನ್ನ ಹಾಕಿಡ್ಬೋದು, ತರಕಾರಿಗಳನ್ನ ಹಾಕಿಡ್ಬೋದ್ರಿ. ನನಗೆ ಈ ಒಂದು ಬಾಕ್ಸ್ದ ಸೈಜ್ ಭಾಳ ಇಷ್ಟ ಆತ್ರಿ. ಏನಂದ್ರೆ ನಾವು ಒಂದು 1/4 ಕಿಲೋ ತರಕಾರಿ ತಂದ್ವಿ ಅಥವಾ ಒಂದು ಅರ್ಧ ಕೆಜಿ ತಂದ್ವಿ ಅಂದ್ರೆ ಒಂದ್ರಾಗ ಸೆಟ್ ಮಾಡಿ ಇಟ್ಕೋಬೋದು. ನನ್ನ ಅಂದಾಜ್ 250 ಗ್ರಾಮಿಂದ ಒಂದು ನಿಯರ್ 400-500 ಗ್ರಾಮ್ವರೆಗೂ ಈ ಒಂದು ಬಾಕ್ಸ್ ಒಳಗೆ ತರಕಾರಿಗಳು ಹಿಡಿತಾವ ಅಂತ ನನ್ನ ಅಂದಾಜ್ಲೆ ನಾ ಹೇಳತ್ತೀನಿ. ಇದರ ಒಂದು ಪ್ರೈಸ್ನು ಭಾಳ ಕಮ್ಮಿ ಐತಿ. ಜಸ್ಟ್ ಆನ್ಲೈನ್ ಪೇಮೆಂಟಿಗೆ 178 ಐತ್ರಿ 4 ಬಾಕ್ಸಿಗೆ. ನಾನು ನಿಮಗೆ ಇಲ್ಲಿ ಕ್ವಾಲಿಟಿ ಯಾವ ಥರ ಐತಿ ಅಂತ ಕ್ಲಿಯರ್ ಆಗಿ ವಿಡಿಯೋದಾಗ ತೋರ್ಸಾತೀನಿ, ನೀವು ನೋಡ್ಬೋದು. ಅದೇ ಥರ ಮೀಶೋದಾಗ ಇದನ್ನ 9528 ಮೆಂಬರ್ಸ್ ಪರ್ಚೇಸ್ ಮಾಡಿ 3.9 ಸ್ಟಾರ್ ರೇಟಿಂಗ್ ಕೊಟ್ಟಾರ. ನನ್ನ ಕಡೆಯಿಂದ ಕ್ವಾಲಿಟಿ ವೈಸ್ ಮತ್ತು ಸೈಜ್ಗೆ ನಾನು 4 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನೀವು ಭಾಳ ಜನ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ರಿವ್ಯೂ ಮಾಡ್ರಿ ಅಂತ ಹೇಳತ್ತಿದ್ರಿ. ನನ್ನ ಹಳಿ ವಿಡಿಯೋಸ್ ಒಳಗೂ ನಾನು ಆಲ್ರೆಡಿ ರಿವ್ಯೂ ಮಾಡೀನಿ. ಅದೇ ಥರ ಈ ವಿಡಿಯೋದಾಗೂ ಕೂಡ ನಾನು 2 ಥರ ಡಿಫ್ರೆಂಟ್ ಆಗಿರುವಂತಹ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ನ ರಿವ್ಯೂ ಮಾಡೀನಿ. ನಿಮ್ಗೇನ್ರ ಈ ಒಂದು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ ಇಷ್ಟ ಆಗತ್ತಿತ್ತಂದ್ರೆ ಪರ್ಚೇಸ್ ಮಾಡ್ರಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಇದು ಸ್ಟೇನ್ಲೆಸ್ ಸ್ಟೀಲ್. ಟೋಟಲ್ ಆಗಿ 5 ಬಾಕ್ಸ್ ಬರ್ತಾವ್ರಿ. ನಾನು ನಿಮ್ಗೆ ಒನ್ ಬೈ ಒನ್ ಓಪನ್ ಮಾಡಿ ಕ್ವಾಲಿಟಿ ಹೆಂಗೈತಿ ಎಲ್ಲಾನು ಹೇಳ್ತೀನಿ. ಇದನ್ನ ನಾವು ಫುಡ್ ಸ್ಟೋರೇಜ್ ಬಾಕ್ಸ್ ಥರನೂ ಮಾಡ್ಕೋಬೋದ್ರಿ. ಇಲ್ಲ ಅಂತಂದ್ರೆ ಫ್ರಿಡ್ಜ್ ಸ್ಟೋರೇಜ್ ಮಾಡ್ಕೋಬೋದು, ಇಲ್ಲ ಐಟಮ್ಸ್ಗಳನ್ನ ಹಾಕಿಡ್ಬೋದು, ಇಲ್ಲ ಸ್ಕೂಲ್ ಕಾಲೇಜಿಗೆ ನಾವು ಲಂಚ್ ಬಾಕ್ಸ್ ಥರನೂ ತೊಗೊಂಡು ಹೋಗ್ಬೋದ್ರಿ. ಇದರ ಪ್ರೈಸ್ ಅಂತೂ ಭಾಳ ಕಡಿಮೆ ಐತ್ರಿ. ನಾನು ನಿಮ್ಗೆ ಹೇಳ್ತೀನಿ. ಈಗ ಒನ್ ಬೈ ಒನ್ ನಿಮ್ಗೆ ಸೈಜ್ನ ಹೇಳ್ತಾ ಹೋಗ್ತೀನಿ. ಸೈಜ್ ಅವರು ಮೀಶೋದಾಗ ಮೆನ್ಷನ್ ಮಾಡಿಲ್ಲ, ಅಂದಾಜ್ ನನ್ನ ಪ್ರಕಾರ ಹೇಳ್ತಾ ಹೋಗ್ತೀನಿ ರೀ. ಈ ಒಂದೇನು ದೊಡ್ಡ ಬಾಕ್ಸ್ ಇತ್ತಲ್ರಿ ಅದು ಒಂದು 15 ಸೆಂಟಿಮೀಟರ್ ಮ್ಯಾಲೆ ಐತಿ. ಅಂದ್ರೆ ಕೆಳಗಡೆ ವಿಡ್ತಿಗೆ ಹೇಳಾಕತ್ತೀನಿ. ಅದೇ ಥರ ಹೈಟಿಗೆ ಒಂದು 5 ಇಂದ 6 ಸೆಂಟಿಮೀಟರ್ ಇರ್ಬೋದ್ರಿ. ಅದೇ ಥರ ಸ್ವಲ್ಪ ಚಿಕ್ಕ ಬಾಕ್ಸ್ಗಳು ಅದಾವ ಅಷ್ಟೇ. ಒಂದು
2-3 ಸೆಂಟಿಮೀಟರ್ ಕಡಿಮೆ ಅದಾವ. ಲಾಸ್ಟ್ ನೀವು ಸಣ್ಣ ಬಾಕ್ಸ್‌ನ ಈಗ ತೋರ್ಸಾತೇನ್ ನೋಡ್ಬೋದು ಯಾವ ತರ ಐತಿ ಅಂತ್ಹೇಳಿ. ನನಗಂತೂ ಈ ಒಂದು ಪ್ರಾಡಕ್ಟ್ ಕ್ವಾಲಿಟಿ, ಪ್ರೈಸ್ ವೈಸ್ ಅಂತೂ ಭಾಳ ಇಷ್ಟ ಆತ್ರಿ. ನಾವು ಹೊರಗಡೆ ಬರೀ ಒಂದ ಬಾಕ್ಸ್ ತಗೋತೀವಂದ್ರು ಏನಿಲ್ಲ ಅಂದ್ರೂ ನಾವು ₹100 ಮ್ಯಾಲ್ ಕೊಡ್ತೀವಿ ಬರೀ ಒಂದ ಬಾಕ್ಸಿಗೆ. ಇಲ್ಲಿ 5 ಬಾಕ್ಸ್ ಕೊಡಾತಾರ. ಇದರ ಪ್ರೈಸ್ ಜಸ್ಟ್ ಆನ್‌ಲೈನ್ ಪೇಮೆಂಟ್‌ಗೆ $261 ರೀ. ಸೊ ಆ ಪ್ರೈಸಿಗೆ ಈ ಒಂದು ಬಾಕ್ಸ್ ಕ್ವಾಲಿಟಿ ನನಗ ಚಲೋ ಅದಾವಂತ ಅನಿಸ್ತು. ನೀವು ಇಲ್ಲಿ ನೋಡ್ಬೋದು ಸಮೀಪಿಂದ ನಾನು ನಿಮಗೆ ತೋರ್ಸಾತೀನಿ ಯಾವ ತರ ಐತಿ ಅಂತ ಹೇಳಿ. ಅದೇ ತರ ಇವಕ್ಕ ಕ್ಯಾಪ್ ಈ ತರ ವೈಟ್ ಕಲರ್ ಕ್ಯಾಪ್‌ಗಳನ್ನ ಕೊಟ್ಟಾರ್ರಿ, ರಬ್ಬರ್ದು ಅದಾವ ಇವ. ಇಲ್ಲಪ್ಪ ಅಂದ್ರೆ ಬೇರೆ ಬೇರೆ ಕಲರ್ಸ್ ಕೂಡ ಅದಾವ ಇದ್ರೊಳಗ. ನಾನು ಎರಡೂ ಪ್ರಾಡಕ್ಟ್ ಲಿಂಕ್‌ಗಳನ್ನ ನಾನು ಡಿಸ್ಕ್ರಿಪ್ಷನ್‌ದಾಗ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ರಿ. ಇಲ್ಲಿ ನೋಡ್ಬೋದು ಯಾವ ತರ ಐತಿ ಅಂತ ಹೇಳಿ. ನನಗಂತೂ ಈ ಒಂದು ಸ್ಟೀಲ್ ಕ್ವಾಲಿಟಿ ಪ್ರೈಸ್ ವೈಸ್ ಕಂಪೇರ್ ಮಾಡಿದಾಗ ಬೆಸ್ಟ್ ಅಂತಾನೆ ಅನಿಸ್ತ್ರಿ. ನಾವ ಇದನ್ನ ಹೊರಗಡೆ ತಗೋತೀವಿ ಏನಿಲ್ಲ ಅಂದ್ರು 300 400 ಅಪ್ ಟು 500 ವರೆಗೂ ಆಕತಿ. ಬಟ್ ಮೀಶೋದಾಗ ಇದಕ್ಕೆ ಜಸ್ಟ್ 261 ಕೊಡಾತಾರ. ಸೊ ನನಗಂತೂ ವರ್ತ್ ಟು ಬೈ ಅಂತಾನೆ ಅನಿಸ್ತ್ರಿ. ನಿಮ್ಗೇನ್ರಿ ಈ ಒಂದು ಪ್ರಾಡಕ್ಟ್ ಯೂಸ್ಫುಲ್ ಅನ್ಸಾತಿತ್ತು ಅಂತಂದ್ರೆ ಪರ್ಚೇಸ್ ಮಾಡ್ರಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಇದು ಪ್ರೀಮಿಯಂ ಸೆರಾಮಿಕ್ ಜಾರ್ ರೀ. ಟೋಟಲ್ ಆಗಿ 2 ಪೀಸ್ ಬರ್ತಾವ. ಜಾರ್ ಕೆಪಾಸಿಟಿ 500 ml ಅಷ್ಟು ಐತಿ. ಅಂದ್ರೆ 500 ಗ್ರಾಮ್ ಅಷ್ಟು ನಾವು ಐಟಮ್ಸ್ ಅನ್ನ ಹಾಕಿಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಓಪನ್ ಮಾಡಿ ನಿಮಗೆ ತೋರ್ಸಾತೀನಿ. ಯಾವುದೇ ತರ ಡ್ಯಾಮೇಜ್ ಆಗದೆ ಇರಲಿ ಅಂತ ಹೇಳಿ ಚಲೋ ಪ್ಯಾಕಿಂಗ್ ಮಾಡಿ ಕಳ್ಸ್ಯಾರ್ರಿ. ನೀವು ಇಲ್ಲಿ ನೋಡ್ಬೋದು ಇದರ ಡಿಸೈನ್ ಯಾವ ತರ ಐತಿ ಅಂತ ಹೇಳಿ. ವೈಟ್ ಕಲರ್ ಮೇಲೆ ಬ್ಲೂ ಕಲರ್ ಟ್ರೆಡಿಷನಲ್ ಡಿಸೈನ್ ಐತಿ. ಬಾಳ ದಪ್ಪದವ್ರಿ ಜಾರ. ನಾನು ನಿಮಗೆ ಇಲ್ಲಿ ಸಮೀಪಿಂದ ಮುಂದೆ ತೋರಿಸ್ತೀನಿ, ನೋಡ್ಬೋದು. ಇದ್ರೊಳಗೆ ನಾವು ಉಪ್ಪಿನಕಾಯಿ ಹಾಕಿಡ್ಬೋದು, ಅಥವಾ ಇವಾಗ ರೀಸೆಂಟ್ ಆಗಿ ಎಲ್ಲರೂ ಉಪ್ಪನ್ನ ಹಾಕಿಡತಾರ ಇದ್ರೊಳಗ. ಒಂದ್ರೊಳಗೆ ನಾವು ದಪ್ಪ ಉಪ್ಪ, ಇನ್ನೊಂದ್ರೊಳಗೆ ನಾವು ಸಣ್ಣ ಉಪ್ಪನ್ನ ಹಾಕಿಡಬಹುದು. ಸದ್ಯಕ್ಕೆ ಈ ತರ ಒಂದು ಜಾರ್ಗಳು ಈಗ ಟ್ರೆಂಡಿಂಗ್ ಅದಾವ. ಅಂದ್ರೆ ಭಾಳ ಜನ ಈ ಒಂದು ಟೈಮ್ ಒಳಗ ಪರ್ಚೇಸ್ ಮಾಡತ್ತಾರ್ರಿ. ನನ್ಗಂತೂ ಈ ಜಾರ್ ಎರಡು ಇಷ್ಟ. ಅದು ನೋಡಕ್ ಚಂದ ಅದಾವ, ದಪ್ಪ ಅದಾವ, ಕ್ವಾಲಿಟಿನೂ ಚಲೋ ಅದಾವ. ಮೀಶೋದಾಗ ಇದನ್ನ ಅರೌಂಡ್ 380 ಮೆಂಬರ್ಸ್ ಪರ್ಚೇಸ್ ಮಾಡಿ 4.4 ಸ್ಟಾರ್ ರೇಟಿಂಗ್ ಕೊಟ್ಟಾರ. ನನ್ನ ಕಡೆಯಿಂದ ಕ್ವಾಲಿಟಿ ಮತ್ತು ಲುಕ್ಗೆ ನಾನು 4.5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ದಪ್ಪ ಅದಾವ್ರಿ ಮತ್ತು ವಜ್ಜಿ ಅದಾವ ಕೈಯಾಗ. ಮೇನ್ಲಿ ನಿಮಗೆ ಇಲ್ಲಿ ನನ್ನ ಸಮೀಪಿಂದ ತೋರ್ಸಾತೀನಿ, ನೋಡ್ಬೋದು ಯಾವ ಥರ ಐತಿ ಅಂತ ಹೇಳಿ. ಇದರ ಪ್ರೈಸ್ ಆನ್ಲೈನ್ ಪೇಮೆಂಟ್ಗೆ 324 ಐತಿ. ಸೊ ನನಗಂತೂ ಈ ಪ್ರಾಡಕ್ಟ್ ಚಂದ ಅನಿಸ್ರಿ. ನಾವು ಕಿಚನ್ ಒಳಗೆ ಇಟ್ಟಾಗನು ಚಂದ ಅನಿಸ್ತೈತಿ ನೋಡಾಕ. ಸೊ ಓವರ್ ಆಲ್ ಕ್ವಾಲಿಟಿ ಮತ್ತು ಲುಕ್ಗೆ ನಾನು 4.5 ಸ್ಟಾರ್ ರೇಟಿಂಗ್ ಕೊಡ್ತೇನೆ. ನಿಮ್ಗೇನ್ರಿ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗತ್ತೀರಾ ಪರ್ಚೇಸ್ ಮಾಡ್ರಿ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಇದು ಹ್ಯಾಂಡ್ ಕ್ರಾಫ್ಟ್ ಮಸಾಲಾ ಬಾಕ್ಸ್ ರೀ. ಇದು ನೋಡಾಕಂತೂ ಸ್ವಲ್ಪ ಡಿಫ್ರೆಂಟ್ ಆಗೈತಿ, ಚಂದ ಐತ್ರಿ ನೋಡಾಕ. ಐರನ್ ಮೆಟೀರಿಯಲ್ ಮಸಾಲಾ ಬಾಕ್ಸ್ ಇದು. ಅಲ್ಯೂಮಿನಿಯಂ ಗತೆ ಅನಿಸ್ತೈತಿ ನೋಡಾಕ ಸ್ವಲ್ಪ, ಬಟ್ ಇದು ಅಲ್ಯೂಮಿನಿಯಂ ಅಲ್ರಿ. ಗೋಲ್ಡ್ ಕೋಟ್ ಮಾಡ್ಯಾರ. ಐರನ್ ಮೆಟೀರಿಯಲ್ ಇದು. ಅದ್ರ ಮ್ಯಾಲ ಸ್ವಲ್ಪ ಕೋಟ್ ಮಾಡ್ಯಾರ ಗೋಲ್ಡ್‌ದ. ಇಲ್ಲಿ ನೋಡ್ಬೋದು ಯಾವ ತರ ಐತಿ, ಯಾವ ತರ ಪ್ಯಾಕಿಂಗ್ ಮಾಡಿ ಕಳ್ಸ್ಯಾರ ಅಂತ ಹೇಳಿ. ಈ ಒಂದು ಪ್ರಾಡಕ್ಟ್ ಲೆಂತ್‌ಗೆ ಅಂದ್ರೆ ಕೆಳಗಡೆಯಿಂದ ವಿಡ್ತ್ ಸೈಡ್ ಹೇಳತ್ತೇನ್ರಿ 20 ಸೆಂಟಿಮೀಟರ್ ಐತಿ. ಅದೇ ತರ ಈ ಕಡೆ ಸೈಡ್ ಹೈಟಿಗೆ ಇದು 7 ಸೆಂಟಿಮೀಟರ್ ಐತಿ. ನೋಡಾಕ ಒಂಥರ ಚಂದ ಐತ್ರಿ. ನೀವು ಇಲ್ಲಿ ನೋಡ್ಬೋದು. ಯೂಸ್ ಮಾಡಾಕತ್ರ ಒಂಥರ ಡಿಫ್ರೆಂಟ್ ಆಗಿ ಅಡ್ಗಿ ಮನ್ಯಾಗ ನೋಡಕ್ ಚಂದ ಅನಸ್ತೈತಿ. ಅದೇ ತರ ಇದ್ರೊಳಗೆ ಏನ್ ಸಣ್ಣ ಸಣ್ಣ ಕಂಟೈನರ್ ಬೌಲ್ ತರ ಅದಾವಲ್ರಿ, ಅದು ಸೈಜ್ ಒಳಗ ಹೈಟಿಗೆ 4.2 ಸೆಂಟಿಮೀಟರ್ ಐತಿ ಮತ್ತು ವಿಡ್ತ್‌ಕ 6.7 ಸೆಂಟಿಮೀಟರ್ ಐತಿ. ಸ್ವಲ್ಪ ಡಬ್ಬಿ ವಿಡ್ತ್ ಜಾಸ್ತಿ ಇದಾವ್ರಿ. ಇಲ್ಲಿ ವಿಡಿಯೋದಾಗ ಅಷ್ಟು ಅನ್ಸಂಗಿಲ್ಲ, ಬಟ್ ರಿಯಲ್ ಆಗಿ ನೀವು ನೋಡಿದಾಗ ನಿಮಗೆ ಗೊತ್ತಾಕತಿ ಯಾವ ಥರ ಅದಾವ ಅಂತ ಹೇಳಿ. ಸ್ವಲ್ಪ ವಿಡಿಯೋದಾಗ ಸಣ್ಣ ಅನಿಸ್ತಾವ. ಅದೇ ಥರ ಸ್ಪೂನ್, ಇದಕ್ಕೆ ಒಂದು ಸ್ಪೂನ್ ಕೂಡ ಬರ್ತೈತ್ರಿ. ಸ್ಪೂನ್ ಹೈಟ್ ಯಾವ ಥರ ಐತಿ ಅಂದ್ರೆ 8.4 ಸೆಂಟಿಮೀಟರ್ ಐತಿ. ಸ್ಪೂನ್ ಸ್ವಲ್ಪ ದೊಡ್ಡದನ್ನ ಐತ್ರಿ. ಅದೇ ಥರ ವಿಡ್ತ್ 2 ಸೆಂಟಿಮೀಟರ್ ಐತಿ ಸ್ಪೂನ್‌ದ. ಇದನ್ನ 1746 ಮೆಂಬರ್ಸ್ ಪರ್ಚೇಸ್ ಮಾಡಿ 3.7 ಸ್ಟಾರ್ ರೇಟಿಂಗ್ ಕೊಟ್ಟಾರ್ರಿ. ನನ್ನ ಕಡೆಯಿಂದ ಕ್ವಾಲಿಟಿಗೆ ನಾನು 3.8 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನೋಡಾಕ್ ಚಂದ ಐತ್ರಿ, ಒಂಥರ ಡಿಫ್ರೆಂಟ್ ಆಗಿ ನನಗೆ ಇಷ್ಟ ಆತ್ರಿ. ಇದರ ಪ್ರೈಸ್ ಆನ್ಲೈನ್ ಪೇಮೆಂಟಿಗೆ 571 ಐತಿ. ನನಗೆ ಇನ್ನೊಂದು ಏನು ಅಂತಂದ್ರೆ, ಇದು ಏನು ಮ್ಯಾಲಿನ ಮುಚ್ಚಳ ಐತಲ್ರಿ, ಜಸ್ಟ್ ಅದು ನಾವು ಇಡ್ಬೋದು, ತೆಗಿಬೋದು. ಅಂದ್ರೆ ಫುಲ್ ಟೈಟ್ ಆಗಿ ಕೂರುತ್ತೆ, ಕ್ಲೋಸ್ ಆಕತಿ ಅನ್ನೋಂಗಿಲ್ಲ. ಜಸ್ಟ್ ಇಡ್ಬೋದು, ತೆಗಿಬೋದು, ಆ ಥರ ಐತ್ರಿ ಇದ.
ಇದನ್ನ ಭಾಳ ಜನ ಪರ್ಚೇಸ್ ಮಾಡಿ ಚಲೋ ರಿವ್ಯೂ ಕೂಡ ಕೊಟ್ಟಾರ್ರಿ ಮೀಶೋದಾಗ. ನೀವು ಚೆಕ್ ಮಾಡ್ರಿ, ರೇಟಿಂಗ್ಸ್ ಚೆಕ್ ಮಾಡ್ರಿ, ರಿವ್ಯೂಸ್ ಚೆಕ್ ಮಾಡ್ರಿ. ನಿಮಗೆ ಇಷ್ಟ ಆತಂದ್ರ ಪರ್ಚೇಸ್ ಮಾಡ್ರಿ. ಇಲ್ಲಿ ರಿಯಲ್ ಆಗಿ ಯಾವ ಥರ ಐತಿ ಪ್ರಾಡಕ್ಟ್ ಅಂತ ನಾನು ನಿಮಗೆ ತೋರ್ಸಾತೀನಿ. ಸೊ ನಿಮ್ಗೆ ಯೂಸ್ಫುಲ್ ಅನ್ಸಾತಿತ್ತು, ವರ್ತ್ ಅನ್ಸಾತಿತ್ತು ಅಂದ್ರೆ ತಗೋರಿ ಪರ್ಚೇಸ್ ಮಾಡ್ರಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಇದು ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್ ರೀ. ಟೋಟಲ್ ಆಗಿ 2 ಪೀಸ್ ಬರ್ತಾವ. ಇದು ಎಫ್ರಿಯಾನ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಬಾಟಲ. ಇದರ ಹೈಟ್ 25.5 ಸೆಂಟಿಮೀಟರ್ ಐತಿ. ವಿಡ್ತ್‌ಗೆ 7 ಸೆಂಟಿಮೀಟರ್ ಐತಿ. ಇದರ ಪ್ರೈಸ್ ಅಂತೂ ಭಾಳ ಕಡಿಮೆ ಐತ್ರಿ. ನಾನು ನಿಮಗೆ ಹೇಳ್ತೀನಿ ಮುಂದ. ಈಗಂತೂ ಭಾಳ ಶೆಕೆ ಐತ್ರಿ. ನಾವು ಎಷ್ಟು ನೀರು ಕುಡಿದ್ರೂ ನೀರು ಕುಡ್ದೀವಿ ಅಂತ ಅನ್ಸವಲ್ತು. ಸೊ ಹೀಗಾಗಿ ನಾವು ಈ ಥರ ಒಂದು ಬಾಟಲ್‌ಗಳನ್ನ ನಮ್ಮ ಕಡೆ ಇಟ್ಕೊಳ್ಳೋದ್ರಿಂದ ನಾವು ನೀರನ್ನು ಜಾಸ್ತಿಯಾಗಿ ಕುಡಿತೀವಿ. ಅಲರ್ಟ್ ಇರುತ್ತೆ. ಓಕೆ, ನೀರು ಕುಡಿಬೇಕಲ್ಲ ಅಂತ ಹೇಳಿ ಇರ್ತೈತಿ. ಅದೇ ಥರ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಭಾಳ ಜನ ಪ್ಲಾಸ್ಟಿಕ್ ಬಾಟಲ್‌ನ ಯೂಸ್ ಮಾಡ್ತೀವಿ. ಈಗಾದ್ರೂ ಹೊರಗಡೆ ಎಲ್ಲ ಹೊಂಟ್ರು ಪ್ಲಾಸ್ಟಿಕ್ ಬಾಟಲ್‌ನ ತಗೊಂಡು ಹೋಗಿರ್ತೀವಿ. ಆದಷ್ಟು ಸ್ವಲ್ಪ ಪ್ಲಾಸ್ಟಿಕ್ ಬಾಟಲ್ ಒಳಗೆ ನೀರು ಕುಡಿಯೋದನ್ನ ಅವಾಯ್ಡ್ ಮಾಡ್ರಿ. ಈ ಥರ ಸ್ಟೀಲ್ ಬಾಟಲ್‌ಗಳನ್ನ ತಗೋರಿ. ಇದ್ರ ಪ್ರೈಸ್ ಭಾಳ ಇಲ್ರಿ, ಜಸ್ಟ್ 311. ಸೊ ಹಂಗಾರ ಒಂದು ಬಾಟಲ್‌ಗೆ ಎಷ್ಟು ಬಿತ್ತು ಭಾಳಾರ 155 ಹಿಂಗ್ ಬಿತ್ತು. ಸೊ ಒನ್ ಟೈಮ್ ಇನ್ವೆಸ್ಟ್‌ಮೆಂಟ್ ಭಾಳ ದಿನ ಉಪಯೋಗಕ್ಕಾಗತ್ತ. ಇದರ ಕ್ವಾಲಿಟಿ ಹೇಳೋದಾದ್ರೆ ನನಗೆ ಪ್ರೈಸ್ ವೈಸ್ ಕ್ವಾಲಿಟಿ ಚಲೋ ಅನಿಸ್ತ್ರಿ. ಮೀಶೋದಾಗ ಇದನ್ನ ಅರೌಂಡ್ 8472 ಜನ ಪರ್ಚೇಸ್ ಮಾಡಿ 4.2 ಸ್ಟಾರ್ ರೇಟಿಂಗ್ ಕೊಟ್ಟಾರ. ನನ್ನ ಕಡೆಯಿಂದ ಕ್ವಾಲಿಟಿ ನಾನು 4 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಐತಿ ಅಂತೇಳಿ. ನಿಮ್ಗೇನ್ರಿ ಈ ಬಾಟಲ್ ಇಷ್ಟ ಆಗತ್ತಿರ ಪರ್ಚೇಸ್ ಮಾಡ್ರಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಇದು ಫ್ರಿಡ್ಜ್ ಸ್ಟೋರೇಜ್ ಕಂಟೈನರ್ ರೀ. ಟೋಟಲ್ ಆಗಿ 6 ಬಾಕ್ಸ್ ಬರ್ತಾವ. ಇದರ ಮೆಟೀರಿಯಲ್ ಪ್ಲಾಸ್ಟಿಕ್. ಈ ಒಂದು ಪ್ರಾಡಕ್ಟ್ ಲೋವರ್ ಅಂದ್ರೆ ಕೆಳಗಡೆ ಲೆಂತ್ ಏನೈತಲ್ರಿ 5.5 ಇಂಚ್ ಐತಿ. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಮುಂದ. ಅದೇ ಥರ ಲೆಂತ್ ಸೈಡ್‌ಗೆ 9 ಇಂಚ್ ಆಕ್ಕತಿ. ಇದ್ರಾಗ ನಾವು ಏನಾದ್ರೂ ಸೊಪ್ಪುಗಳನ್ನ ಹಾಕಿಟ್ಕೋಬೋದ್ರಿ, ಅಥವಾ ಮೆಣಸಿನಕಾಯಿನ ಹಾಕಿಟ್ಕೋಬಹುದು. ಹಣ್ಣುಗಳನ್ನ ಅಥವಾ ದ್ರಾಕ್ಷಿ ಹಣ್ಣಾಗಿರ್ಬೋದು ಅಥವಾ ಕಟ್ ಮಾಡಿರುವಂತಹ ಹಣ್ಣುಗಳನ್ನ ಹಾಕಿಟ್ಕೋಬಹುದು. ಚಲೋ ಅದಾವ. ಟೋಟಲ್ ಆಗಿ ಕೆಳಗಡೆ ಒಂದು ಬಾಕ್ಸ್ ಬರುತ್ತೆ. ಅದಕ್ಕೆ ಮಿಡಲ್ ಒಂದು ಈ ತರ ಬರುತ್ತೆ. ಅಂದ್ರೆ ನೀರದು ಏನ್ರ ಐತಂದ್ರೆ ಸ್ವಲ್ಪ ಅದು ಸೋರಾಕ ಒಂಥರ ಸೇಫ್ಟಿ ಆಗಿ ಅದೊಂದು ನಡಬರ್ಕ್ ಒಂದ್ ಕೊಟ್ಟಾರ. ಕ್ಯಾಪ್ ಐತಿ. ಸೊ ಕ್ವಾಲಿಟಿ ಅಂತೂ ಬೆಸ್ಟ್ ಐತ್ರಿ. ನನಗಂತೂ ಈ ಒಂದು ಕಂಟೈನರ್ ಭಾಳ ಇಷ್ಟ ಆತು. ಕ್ವಾಲಿಟಿ ವೈಸ್ ನನ್ನ ಕಡೆಯಿಂದ ನಾನು 4.5 ಸ್ಟಾರ್ ರೇಟಿಂಗ್ ಕೊಡ್ತೇನಿ. ಮೀಶೋದಾಗ ಇದಕ್ಕೆ 4 ಸ್ಟಾರ್ ರೇಟಿಂಗ್ ಐತಿ. ಚಲೋ ರಿವ್ಯೂಸ್ ಕೂಡ ಅದಾವ. ಇದರ ಪ್ರೈಸ್‌ನು ಜಸ್ಟ್ 273 ರೀ. ಟೋಟಲ್ 6 ಬಾಕ್ಸಿಗೆ. ನನಗಂತೂ ಇಷ್ಟ ಆತು. ನೋಡ್ಬೋದು ನೀವಿಲ್ಲಿ ನಾನು ಕ್ವಾಲಿಟಿ ಕಂಪ್ಲೀಟ್ ಆಗಿ ನಿಮಗೆ ಯಾವ ಥರ ಐತಿಂದು ಸಮೀಪದಿಂದ ತೋರ್ಸಾತೇನಿ. ಭಾಳ ಜನ ನನಗೆ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ನಾನು ಡಿಫ್ರೆಂಟ್ ಆಗಿರುವಂತಹ ನಾನು ಕಂಟೈನರ್ಸ್ ತೋರ್ಸಾತೀನಿ. ನಾನು ಹಳೆ ವಿಡಿಯೋಸ್ ಒಳಗೂ ಬೇರೆ ಬೇರೆ ಥರ ಕಂಟೈನರ್ಸ್ ತೋರ್ಸೀನಿ. ಇದ್ರಾಗೂ ಕೂಡ ಬೇರೆ ಬೇರೆ ಥರ ಅದಾವ. ಈ ಒಂದು ವಿಡಿಯೋದಲ್ಲೇ ನಾನು 2 ಥರ ತೋರ್ಸೀನಿ. ಮತ್ತು ನಿಮಗೆ ಯಾವ ಥರ ಕಿಚನ್ ಪ್ರಾಡಕ್ಟ್ ಬೇಕು ಅಥವಾ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ. ನಿಮ್ಗೇನಾರ ಒಂದು ಪ್ರಾಡಕ್ಟ್ ಇಷ್ಟ ಆಗತ್ತಿತ್ತಂದ್ರೆ ಪರ್ಚೇಸ್ ಮಾಡ್ರಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಇದು ಫ್ರೂಟ್ ಬಾಸ್ಕೆಟ್ ಕಂಟೈನರ್ ರೀ. ಇದರ ಮೆಟೀರಿಯಲ್ ಮೆಟಲ್. ಇದರ ಹೈಟ್ 22 ಸೆಂಟಿಮೀಟರ್ ಐತಿ ಮತ್ತು ವಿಡ್ತ್‌ಗೆ 24 ಸೆಂಟಿಮೀಟರ್ ಐತಿ. ಇದರಲ್ಲಿ ನಾವು ಹಣ್ಣುಗಳನ್ನ ಹಾಕಿಟ್ಟಾಗ ನೋಡಕ್ ಚಂದ ಅನಸ್ತೈತಿ ಮತ್ತು ಮೇನ್ ಆಗಿ ನೊರ್ಜ್ ಕಾಟ ತಪ್ತೈತಿ. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಐತಿ ಅಂತ ಹೇಳಿ. ಕಬ್ಬಿಂದ ಐತಿ, ತಿಕ್ ಐತ್ರಿ, ಕ್ವಾಲಿಟಿನೂ ಚಲೋ ಐತಿ, ನೋಡಾಕು ಚಲೋ ಐತಿ. ಇದ್ರ ಮ್ಯಾಲ ಏನೋ ಒಂದು ಕ್ಯಾಪ್ ಕೊಟ್ಟಾರಲ್ರಿ, ಅದು ಬ್ಲಾಕ್ ಕಲರ್ ಕೋಟಿಂಗ್ಲಿ ಐತಿ. ಓವರಾಲ್ ನೋಡಕ್ ಚಂದ ಅನಸ್ತೈತಿ. ಬಟ್ ಆ ಬ್ಲಾಕ್ ಕಲರ್ ಕೋಟಿಂಗ್ ಏನೈತಲ್ಲ ಸೈಡ್ ಅಂಚಿಗೆ ಏನಾಗೈತೆ ಅಂದ್ರೆ ಸ್ವಲ್ಪ ಹೋಗೈತಿ. ನಿಮಗೆ ಇಲ್ಲಿ ಮುಂದೆ ನಾನು ತೋರಿಸ್ತೀನಿ ಯಾವ ಥರ ಐತಿ ಅಂತೇಳಿ. ಅದೊಂದು ಡಿಸಪಾಯಿಂಟ್ ಆಯಿತು. ನನಗೆ ಬಂದಿದ್ದಷ್ಟ ಹಿಂಗೈತ್ರಿ. ಎಲ್ಲಾನು ಇದೇ ಥರ ಇರಂಗಿಲ್ಲ. ಬಟ್ ಈ ಒಂದು ಪ್ರಾಡಕ್ಟ್ ಕ್ವಾಲಿಟಿ ವೈಸ್ ನನಗೆ ಸ್ವಲ್ಪ ಪ್ರೈಸ್‌ನು ಜಾಸ್ತಿ ಅನ್ನಿಸ್ತು. ಇದರ ಪ್ರೈಸ್ ಆನ್‌ಲೈನ್ ಪೇಮೆಂಟಿಗೆ 604 ಐತಿ. ನೋಡ್ರಿ, ನಿಮಗೇನ್ರ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗತ್ತಿರಂತಂದ್ರ ಪರ್ಚೇಸ್ ಮಾಡ್ರಿ. ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಕೊಟ್ಟಿರ್ತೀನಿ ರೀ. ಇದೇ ಥರ ಪ್ರಾಡಕ್ಟ್ ರಿವ್ಯೂ ಅಪ್ಡೇಟ್‌ಗಾಗಿ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ. ಮತ್ತು ನಿಮಗೆ ಯಾವ ಥರ ಪ್ರಾಡಕ್ಟ್ ರಿವ್ಯೂ ಬೇಕು ಅಂತೇಳಿ ನನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಅದೇ ಥರ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವ ಥರ ಇತ್ತು ಪ್ರಾಡಕ್ಟ್? ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್‌ದಾಗ ಹೇಳ್ರಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ.